ಎಲ್ಲರಿಗೂ ನಮಸ್ಕಾರ. ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಗರಿ ಗರಿಯಾದ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಅಕ್ಕಿ 2 ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. ಇದು ರೇಷನ್ ದಪ್ಪ ಅಕ್ಕಿ. ಹಾಗೆಯೇ ಅರ್ಧ ಗ್ಲಾಸು ಉದ್ದಿನಬೇಳೆ ನಾನಿಲ್ಲಿ ಉದ್ದು ತಗೊಂಡಿದ್ದೀನಿ. ಹಾಗೆಯೇ 1/4 ಗ್ಲಾಸು ಕಡಲೆಬೇಳೆ, ಸ್ವಲ್ಪ ಮೆಂತ್ಯ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 8 ತಾಸು ಇದನ್ನು ಹೀಗೆ ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ನೆನೆದ್ರೆ ಅಕ್ಕಿ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ಮುಚ್ಚಿ ನೆನೆಯಕ್ಕೆ ಬಿಡೋಣ. ಇವಾಗ ಇದು ಚೆನ್ನಾಗಿ ನೆಂದಿದೆ. ನೋಡಿ, ಚೆನ್ನಾಗಿ ನೈಸಾಗಿ ಇದನ್ನು ಮಿಕ್ಸರಲ್ಲಿ ರುಬ್ಕೋಬೇಕು. ಹಾಗೆಯೇ ರುಬ್ಬುವಾಗ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ನೋಡಿ, ಇದು ಅವಲಕ್ಕಿ, ದಪ್ಪ ಅವಲಕ್ಕಿ, ನಾವು ಒಗ್ಗರಣೆ ಮಾಡುವಂಥದ್ದು. ಇದನ್ನು ಸ್ವಲ್ಪ ನೀರು ಹಾಕಿ ಹಾಗೆ ತೊಳೆದು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು. ಆವಾಗ ದೋಸೆ ಗರಿ ಗರಿ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಗೋಲ್ಡನ್ ಕಲರು. ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಈ ಹದದಲ್ಲಿ ಇವಾಗ ರುಬ್ಬಿ ಆಗಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಾರಿ ಇದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಇಡಬೇಕು. ನೋಡಿ, ಇಲ್ಲಿ ಬೆಳಗ್ಗೆ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಈ ರೀತಿ ಉಬ್ಬಿ ಬಂದರೆ ದೋಸೆ, ಪಡ್ಡು ಮತ್ತು ಇಡ್ಲಿ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ಚೆನ್ನಾಗಾಗಿದೆ. ಈ ರೀತಿ ಬೆಳಗ್ಗೆ ಇದನ್ನು ಎಲ್ಲ ನೀಟಾಗಿ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ದೋಸೆ ಮಾಡ್ತಿರೋದ್ರಿಂದ ಇದಕ್ಕೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡು ಬಿಡೋಣ. ನೋಡಿ, ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಟ್ಕೋಬೇಕು. ನಂತರ ನಾನಿಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ. ಈ ರೀತಿ ಉದ್ದವಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಇದಾದಮೇಲೆ 4 ಆಲೂಗಡ್ಡೆನ ನೀಟಾಗಿ ಬಾಯ್ಲ್ ಮಾಡಿಕೊಂಡು ಈ ರೀತಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಆದರೆ ಸಾಕು, ದೋಸೆ ಪಲ್ಯ ರೆಡಿ ಆಯಿತು. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ದೋಸೆ ಪಲ್ಯ ರೆಡಿ ಆಯಿತು. ನಂತರ ನಾವಿಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ಶುಂಠಿ, ಶೇಂಗಾ ಬೀಜ, ಹಸಿ ಕೊಬ್ಬರಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ನೀಟಾಗಿ ನುಣ್ಣಗೆ ರುಬ್ಕೊಂಡು ಬಿಟ್ಟರೆ ಚಟ್ನಿ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇದಾದಮೇಲೆ ಇಲ್ಲಿ ಚಟ್ನಿಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೂ ಕರಿಬೇವು, ಇದು ಚಟ್ನಿಗೆ ರೆಡಿ ಆಯಿತು ಒಗ್ಗರಣೆ. ಇದನ್ನು ಸೇರಿಸ್ಕೊಂಡ್ರೆ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ, ಮತ್ತು ಹಾಗೆ ಹಾಕ್ಕೊಳ್ಳೋದಿಲ್ಲ. ನೋಡಿ, ಇದು ತಣ್ಣಗಾಗಿದೆ, ಆವಾಗ ಚಟ್ನಿಗೆ ಸೇರಿಸ್ಕೋಬೇಕು. ಇಲ್ಲಿ ದೋಸೆ ತವಾ ರೆಡಿಯಾಗಿದೆ.
ನೋಡಿ ಹಿಟ್ಟನ್ನು ನೀಟಾಗಿ ಹಿಂಗೆ ಮೆಲ್ಲಗೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಇದಕ್ಕೆ ನಾನ್ ಸ್ಟಿಕ್ ತವ ಬೇಕಂತ ಇಲ್ಲ, ನೀವು ಐರನ್ ತವದಲ್ಲಿ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ನಾನು ಹುರ್ಗಡ್ಲೆ ಪುಡಿನ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದ್ರ ಮೇಲೆ ಉದುರಿಸ್ಕೊಂಡು ಇವಾಗ ಸ್ವಲ್ಪ ಪಲ್ಯ ಹಾಕ್ಕೊಂಡು ದೋಸೆ ಮುಗಿಸ್ಬಿಟ್ರೆ ದೋಸೆ ರೆಡಿ ಆಯಿತು. ನೋಡಿ ದೋಸೆ ಚಟ್ನಿ ಪಲ್ಯ ರೆಡಿಯಾಗಿದೆ. ಇದೇ ರೀತಿ ಇನ್ನೊಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಟೈಮು ಟ್ರೈ ಮಾಡಿ ಮನೆಯಲ್ಲಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.